11 ವರ್ಷ ಆಯಿತು ಸರ್. 11 ವರ್ಷ ಆಯಿತು ಮದುವೆ ಆಗಿ. 11 ವರ್ಷದಿಂದ ನಾನು ಇದೇ ಟಾರ್ಚರ್ ಕೊಡ್ಕೊಂಡು ಬರ್ತಾ ಇದ್ದ ಅವನು. ಸರಿ ಅಂತ ನಾನು ಮಕ್ಕಳ ಮುಖ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್. ಇತ್ತೀಚೆಗೆ ಒಂದು ಜಾಸ್ತಿನೇ ಆಗೋಯ್ತು. ನನಗೂ ತಡ್ಕೊಳಕ್ಕಾಗ್ದಿರ ನನ್ನ ಮನೆ ಬಿಟ್ಟು ಬಂದೆ ಸರ್ ನಾನು. ನಿನ್ನೆ ಬಂದು ಒಂದು 3 ಡೇಸ್ ಬ್ಯಾಕು ಮಕ್ಕಳನ್ನ ನನ್ನ ಜೊತೆನೇ ಕಳಿಸ್ಬಿಟ್ಟಿದ್ದ ಅವನು. ನಂಗೆ ನೋಡ್ಕೊಳಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ ದೊಡ್ಡವ್ರನ್ನೆಲ್ಲ ಒಂದು 20 ಜನನ ಕರೆದು ಸರಿ ನನ್ನ ಮಕ್ಕಳು ನೋಡ್ಕೊಳಕ್ಕಾಗಲ್ಲ, ಕೋರ್ಟಲ್ಲೆಲ್ಲ ಡಿಸೈಡ್ ಆಗೋವರೆಗೂ ನೀನೇ ಕರ್ಕೊಂಡು ಹೋಗು ಅಂತ ಹೇಳ್ದೆ ಸರ್. ಸರಿ ಅಂತ ಮಕ್ಕಳು 3 ಜನನೂ ನಾನೇ ಕರ್ಕೊಬಂದು ನನ್ನ ಜೊತೆಲೇ ಇಟ್ಕೊಂಡಿದ್ದೀನಿ ಸರ್. ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ಏನೋ ಒಂದು ಮಾಡ್ಕೊಳ್ಳೋಣ, ಇಲ್ಲ ನಾನೇ ಸಾಕ್ಕೊತೀನಿ ಬಿಡು, ನಿನ್ನ ಕೈಲಿ ಆಗಿಲ್ಲ ಅಂದರೆ ನಾನೇ ಸಾಕ್ಕೊತೀನಿ ಬಿಡು ಅಂತೆಲ್ಲ ಹೇಳಿ ಇದು ಮಾಡಿದೆ ಸರ್. ಸರಿ ಆಯಿತು ಅಂತಂದು ಮಕ್ಕಳನ್ನೆಲ್ಲ ಕರ್ಕೊಬಂದು ಜೊತೆಲೇ ಇಟ್ಕೊಂಡಿದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಏಕಾಏಕಿ ನಿನ್ನೆ ಬಂದು ಏನು ಉದ್ದೇಶ ಇಟ್ಕೊಂಡು ಬಂದಿದ್ನೋ ಗೊತ್ತಿಲ್ಲ ಸರ್ ನನಗೆ. ಏಕಾಏಕಿ ಬಂದು ಮುಖಕ್ಕೆ ಖಾರದ ಪುಡಿ ಹಾಕಿಬಿಟ್ಟು ಬಾಟ್ಲಲ್ಲಿ ಚುಚ್ಚೋದಕ್ಕೆ ಬಂದ. ಅಷ್ಟು ಬೇಗ ಸಂತೋರು ಅಡ್ಡ ಬಂದು ಅವ್ರಿಗೆ ಕೈಯೆಲ್ಲ ಹೇಟಾಗಿ ಎಲ್ಲ ಇದು ಮಾಡಿದ್ದಾನೆ ಸರ್ ಅವನು. ಹೌದೌದು ಸರ್, ನನ್ನ ಸಾಯಿಸೋದಕ್ಕೆ ಅಂತಲೇ ಬಂದಿದ್ದೆ ಸರ್. ಹೌದೌದು ಸರ್, ಖಾರದ ಪುಡಿ ಎಲ್ಲ ಮುಖಕ್ಕೆಲ್ಲ ಹಾಕಿದ್ದೆ ಸರ್. ಎಲ್ಲ ಇದರಲ್ಲಿ ನನಗೂ ಹಾಕಿದ್ದಾರೆ, ಸಂತೋರ್ಗೂ ಹಾಕಿದ್ದಾರೆ ಸರ್. ಸಂತೋರ್ ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿದೆ, ಚರ್ಮ ಎಲ್ಲ ಈಚೆಗೆ ಬಂದ್ಬಿಟ್ಟಿದೆ, ಮತ್ತು ಹೊಟ್ಟೆಗೆ ಚುಚ್ಚಿದ್ದಾನೆ, ಮತ್ತು ತಲೆಗೆ ಹೊಡೆದಿದ್ದಾನೆ. ಮೊನ್ನೆ ಎಲ್ಲ ಬಂದು ನ್ಯಾಯ ಪಂಚಾಯತಿ ಮಾಡಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೋಗಿದ್ದ. 2 ಮುಖ ಇದೆ ಸರ್ ಅವನು. ಒಂದು ಚಿನ್ನ ಬಂಗಾರಿ ಅನ್ನೋದು, ಮತ್ತು ಇನ್ನೊಂದು ಈ ಥರ ಕ್ರೂರಿ ಇಂಥ ಇದು ಸೈಕೋ ಸರ್ ಅವನು. ಆ ಕಡೆನೂ ಇದ್ದಾನೆ, ಈ ಕಡೆನೂ ಇದ್ದಾನೆ ಸರ್. ಅವನ ಉದ್ದೇಶ ಏನು ಅಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಉಳಿಸ್ಬಾರ್ದು, ನಾನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಉಳಿಸ್ಬಾರ್ದು, ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು ಅಂತಂದ್ಬಿಟ್ಟು ಅವನು ಆ ಥರ ಇದು ಮಾಡ್ತಾ ಇದ್ದಾನೆ ಸರ್ ಅವನು. ಸರಿ, ಜನರೆಲ್ಲ ಆ ಥರ ಹೇಳ್ತಿದ್ರಲ್ಲ, ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಎಲ್ಲ ಹೇಳ್ತಿದ್ರಲ್ಲ. ಸೊ ಹಂಗಾಗಿ ಸರಿ ಹೋಗೋಣ ಒಂದು ಸತಿ ನೋಡೋಣ, ಚೆನ್ನಾಗಿ ನೋಡ್ಕೊಬೋದೇನೋ ಅಂತ ಮಕ್ಕಳ ಮುಖ ನೋಡ್ಕೊಂಡು ಹೋದೆ ಸರ್ ನಾನು. ಅವಾಗ ಹೋದಾಗ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದ ಸರ್. ಸಂತೋರ್ ಸರಿ ಆಯಿತು, ಮಕ್ಕಳ ಮುಖ ನೋಡ್ಕೊಂಡು ಹೋಗು, ಇದೊಂದ್ಸಲಿ ಎಲ್ಲ ಹೇಳ್ತಾ ಇದ್ದಾರಲ್ಲ ನೋಡೋಣ, ಚೆನ್ನಾಗಿ ನೋಡ್ಕೊಬೋದೇನೋ ಅಂತ ಅಂದ್ಬಿಟ್ಟು ಎಲ್ಲ ಬುದ್ಧಿ ಎಲ್ಲ ಹೇಳಿ ಬೈದು ಕಳಿಸಿದ್ರು ಸರ್. ಹೋಗು ಅಂತಂದ್ಬಿಟ್ಟು ಅವ್ರ ಅಮ್ಮ ಅವರು ಎಲ್ಲನೂ ಸರಿ ಅಂತ ಅವರು ಒಂದು 7-8 ಜನ ಗಂಟ ಬಂದಿದ್ರು ಸರ್ ಅವತ್ತು. ಜಲಿಮಿಷಿನ್ ಊರವರು ಮತ್ತು ಅವರ ತಂಗಿ, ಅವ್ರ ಮಾವನ ಮಗಳು ಎಲ್ಲ ಬಂದಿದ್ರು ಸರ್. ಆಗಿದಾಗೋಯ್ತು, ಸರಿ ಆಯಿತು ಬಾ ಅಂತ. ನಾನು ಹೋಗೋಕೆ ಒಪ್ಪಲಿಲ್ಲ ಸರ್. ಆದರೂ ನಾನೇ ಬರ್ತೀನಿ ಬಿಡ್ರಿ ಅಂದರೂ ಕೂಡ ಬಲವಂತದಿಂದ ನಾನು ಎಳ್ದಾಡ್ಕೊಂಡು ಕರ್ಕೊಂಡು ಹೋಗಿದ್ದಾದ್ಮೇಲೆ ಕಾರಲ್ಲಿ ಇಲ್ಲಿಂದನೇ ಹೊಡ್ಕೊಂಡು ಹೋದ ಸರ್ ಅವನು. ಇಲ್ಲಿಂದವನ್ನೇ ಹೊಡ್ಕೊಂಡು ಹೋಗಿ ಅಲ್ಲಿ ಚಿಕ್ಕಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಚೆನ್ನಾಗಿ ಹೊಡೆದು ನನ್ನ ತಮ್ಮನ ಕೈಯಲ್ಲೂ ಚೆನ್ನಾಗಿ ಹೊಡೆಸ್ಬಿಟ್ಟು ಎಲ್ಲ ಇದು ಮಾಡಿದೆ ಸರ್. ನಾನು ಹೆಂಗಾದ್ರೂ ಮಾಡಿ ಇವರಿಂದ ಇದು ಮಾಡ್ಕೋಬೇಕು, ಪಾರಾಗಬೇಕು ಅಂತಂದ್ಬಿಟ್ಟು ಬನ್ನೇರಘಟ್ಟ ಸ್ಟೇಷನ್ಗೆ ಹೋದೆ ಸರ್ ನಾನು. ಅಲ್ಲಿಂದ ಸ್ಟೇಷನಲ್ಲಿ ಮತ್ತೆ ಬರ್ಕೊಟ್ಬಿಟ್ಟು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇವನು ಉಳಿಸೋದಿಲ್ಲ, ನನ್ನ ಜೀವ ಬೆದರಿಕೆ ಇಕ್ಕಿದ್ದಾನೆ, ನನಗೆ ಯಾವುದೇ ಕಾರಣಕ್ಕೂ ಇವನು ಉಳಿಸೋದಿಲ್ಲ ನನ್ನ ಅಂತ ಹೇಳಿಬಿಟ್ಟು ನಾನು ಪೊಲೀಸವ್ರ ಹತ್ರ ಎಲ್ಲ ಇದು ಮಾಡಿಬಿಟ್ಟು ಮತ್ತೆ 11:15 ಸಂತೋರನ್ನ ಕರೆಸ್ಬಿಟ್ಟು ಮತ್ತೆ ಮನೆಗೆ ಬಂದೆ ಸರ್ ನಾನು. ಈಗ ಮಾಧ್ಯಮಗಳಲ್ಲಿ ನನ್ನ ಹೆಂಡತಿ ಬೇಕು ಅಂತೇಳಿ ಕಣ್ಣೀರು ಹಾಕುವಂಥದ್ದು, ಗೋಳಾಡುವಂಥದ್ದು ಮಾಡ್ತಾರೆ, ಎಲ್ಲ ಸುಳ್ಳು ಸರ್ ಅದು. ಈಗ ಬಂದು ಈಗ ಹಲ್ಲೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತಂದ್ರೆ ಎಲ್ಲ ಸುಳ್ಳು ಸರ್ ಅವನು. ಎಲ್ಲ ನಾನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಬೇಕು, ನಾನೇನಾದರೂ ಒಂದು ಗತಿ ಮಾಡಬೇಕು, ಹೆಂಗಾದ್ರೂ ಆಗಲಿ ಇವಳು ಮಾನ ಮರ್ಯಾದೆ ತೆಗಿಬೇಕು, ಮಾನ ಮರ್ಯಾದೆ ತೆಗೆದು ಇವಳನ್ನ ಹೆಂಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಾನೆ ಸರ್ ಅವನು. ನಾನು ಆವತ್ತೇ ಹೇಳಿದೆ ಸರ್, ನಾನು ಇವನು ಸರಿ ಇಲ್ಲ, ಇವನು ನನಗೆ ಗೊತ್ತು, 11 ವರ್ಷದಿಂದ ಸಂಸಾರ ಮಾಡಿದ್ದೀನಿ, ನನಗೆ ಗೊತ್ತು ಅವನು ಏನು ಅಂತಂದ್ಬಿಟ್ಟು. ಇವ್ನು 2 ಥರ ನಾಗರಾವ್ ಇದ್ದಂಗೆ ಇವನು. ಅಲ್ಲಿ ಚಿನ್ನ ಬಂಗಾರ ಅಂದ್ಕೊಂಡು ಎಲ್ಲ ಇದು ಮಾಡ್ತಿದ್ದ. ಬಂದು ನನ್ನ ಮುಂದೆ ಅವತ್ತು ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೋದ. ನಿನ್ನೆ ಕೂಡ ಹೋಗ್ಬೇಕಾದ್ರೆ ಮೆಟ್ಲಿಳ್ದು ಹೋಗ್ಬೇಕಾದ್ರೆ ಕೂಡ ಅಂದಿದ್ದಾನೆ ಸರ್, ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ, ನಿನ್ನೇನಾದರೂ ಒಂದು ಗತಿ ಮಾಡೇ ಮಾಡ್ತೀನಿ, ಇಷ್ಟಕ್ಕೆ ಮುಗಿಯಲ್ಲ ನಿಂದು ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿಬಿಟ್ಟು ಹೋಗಿದ್ದಾನೆ ಸರ್ ಅವನು. ಹೌದೌದು ಸರ್. ಯಾವುದೇ ಕಾರಣಕ್ಕೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು, ನಿನಗೆ ಇನ್ನು ಮುಂದಕ್ಕೆ ಐತೆ, ನೀನು ಅನುಭವಿಸ್ತೀಯ, ನಿನ್ನನ್ನು ಮಾತ್ರ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಸರ್. ಯಾವಾಗ ಸರ್? ಇಲ್ಲ ಸರ್, ನಾನು ಹೋಗಲಿಲ್ಲ. ಮಕ್ಕಳನ್ನ ಕರ್ಕೊಂಡು ನಾನು ಇಲ್ಲಿಗೆ ಬಂದೆ ಸರ್. ನಾನು
ಮಕ್ಕಳನ್ನ ಕರ್ಕೊಂಡು ಡೈರೆಕ್ಟ್ ನಾನು ಇಲ್ಲೇ ಬಂದೆ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಜೀವನ ಮಾಡಲ್ಲ, ನಾನು ಏನೋ ಇವಾಗ ಎಲ್ಲರೂ ಮಕ್ಕಳ ಮುಖ ನೋಡ್ಕೊಂಡು ನಾನು ಬಂದೆ ಲಾಸ್ಟ್ ಟೈಮು. ನೀನು ಸಾಯಂಗೆ ನಾನು ಹೊಡೆದು ಕಳಿಸಿದ್ದೆ, ನನಗೆ ಉಳಿಸ್ತೀಯ ಅನ್ನೋ ಗ್ಯಾರಂಟಿ ನನಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರೋದಿಲ್ಲ. ನಾನು ಬೇಕಾದ್ರೆ ಒಬ್ಬಳೇ ಜೀವನ ಮಾಡ್ತೀನಿ, ನನ್ನ ಮಕ್ಕಳು ನಾನು ಕೂಲಿನ ಅಲ್ಲಿನ ಮಾಡಿ ನಾನು ಸಾಕ್ಕೊತೀನಿ, ಆದರೆ ನಿನ್ನ ಜೊತೆ ಮಾತ್ರ ನಾನು ಬರೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ ಬಂದೆ ಸರ್. ದೊಡ್ಡವ್ರ ಹತ್ರ ಎಲ್ಲ ಹೇಳ್ಬಿಟ್ಟೆ ಬಂದೆ ಸರ್ ನಾನು. ಸಂತೋರ್ಗೆ ಬೆದರಿಕೆ ಹಾಕಿದ್ದಾರೆ? ಹೌದು ಸರ್, ಅವ್ರಿಗೂ ಬೆದರಿಕೆ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಇನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ ಸರ್. ನಿನ್ನೆ ಸಂಜೆ ಕೂಡ ಹೇಳಿದ್ದಾನೆ ಸರ್, ಇಬ್ಬರನ್ನ ಮಾತ್ರ ಇವತ್ತು ಸಂಜೆ ಒಳಗಡೆ ಏನೋ ಒಂದು ಗತಿ ಮಾಡೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾನೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು? ನಂದು ಅಲ್ಲಿ ಕಂಪ್ಲೇಂಟು ಇದಾಗಲಿಲ್ಲ, ಸಂತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಕಂಪ್ಲೇಂಟ್ ಆಗಿದೆ ಅವಳಿಮಾ ಸ್ಟೇಷನ್ ಸರ್. ಎಲ್ಲ ಬಂದಿದ್ರು, ವಯಸ್ಸಾಳವರು, ಪೊಲೀಸವರು ಎಲ್ಲ ಬಂದಿದ್ರು. ಇನ್ಸ್ಪೆಕ್ಟರ್ ಸರ್. ಈಗ ಘಟನೆಗಳು ನಡೀತಾ ಇದೆ ಸರ್, ಇಷ್ಟೆಲ್ಲ ಮಾಡಿದಾನೆ, ನನಗೆ ಉಳಿಸ್ತಾನೆ ಅನ್ನೋ ಗ್ಯಾರಂಟಿ ನನಗಿಲ್ಲ, ನಾನು ಜೀವಂತವಾಗಿ ಬಿಡ್ತಾನೆ ಅನ್ನೋದು ಕೂಡ ನನಗೆ ಗ್ಯಾರಂಟಿ, ನಂಬಿಕೆ ಅನ್ನೋದೇ ಇಲ್ಲ ಸರ್. ಯಾಕಂದರೆ ನನ್ನನ್ನು ನಂಬಿ ನನ್ನ ಮಕ್ಕಳನ್ನೂ ಕರ್ಕೊಂಬಂದಿದ್ದೀನಿ ನಾನು. ಹಂಗಾಗಿ ನನಗೂ ಆಗಲಿ ನನ್ನ ಮಕ್ಕಳಿಗೆ ಆಗಲಿ ಅವ್ರ ಮನೆಯವ್ರಿಗೆ ಆಗಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾನೆ ಅವನು. ಹಂಗಾಗಿ ನನಗೆ ಪೊಲೀಸವ್ರ ಹತ್ರ ನಂಗೆ ಕೇಳೋದು ಇಷ್ಟ ಸರ್, ನಮ್ಗೆ ಏನಾದರೂ ಒಂದು ರಕ್ಷಣೆ ಕೊಡಿ, ಅವ್ನಿಗೇನು ಶಿಕ್ಷೆ ಆಗಬೇಕೋ ಕಾನೂನು ರೀತಿಯಲ್ಲಿ ಆ ಶಿಕ್ಷೆ ಆಗಲಿ ಸರ್. ಇಷ್ಟೇ ಮಾಡಿದ್ದಾನೆ ಅಂದಮೇಲೆ ಇನ್ನು ಮುಂದಕ್ಕೆ ಅವನು ನನ್ನನ್ನು ಜೀವಂತವಾಗಿ ಉಳಿಸ್ತಾನೆ ನೋಡ್ಕೊತಾನೆ ಅನ್ನೋದೆಲ್ಲ ಸುಳ್ಳು ಸರ್. ಕಾನೂನು ರೀತಿಯಲ್ಲಿ ಹೆಂಗಾಗಬೇಕು ಹಂಗಾಗಲಿ ಸರ್ ಅವ್ನಿಗೆ. ಇಲ್ಲ ಸರ್, ನಾನು ಕಳ್ಸಲ್ಲ ಮಕ್ಕಳನ್ನ. ಹೌದು ಸರ್, ಕೂಲಿನಲ್ಲಿನ ಮಾಡಿ ನನ್ನ ಮಕ್ಕಳನ್ನ ನಾನು ಸಾಕ್ಕೊಂತೀನಿ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕಳ್ಸಲ್ಲ ಸರ್. ನಾನೇ ಸಾಕ್ಕೊಂತೀನಿ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.